ಪಾಕಿಸ್ತಾನ ವಿರುದ್ಧವಾಗಿ ರಾಜತಾಂತ್ರಿಕ ಯುದ್ಧ ಸಾರಿರುವಂತಹ ಭಾರತ 1966ರ ಸಿಂಧೂ ನದಿ ಒಪ್ಪಂದವನ್ನ ತಕ್ಷಣ ಅಮಾನತು ಮಾಡಲಾಗುತ್ತೆ. ಇನ್ನು ಅಟಾರಿ ಚೆಕ್ ಪೋಸ್ಟ್ ತಕ್ಷಣದಿಂದಲೇ ಬಂದ್ ಆಗಲಿದೆ. ಈಗಾಗಲೇ ಪಡೆದಂತಹ ಪಾಕಿಸ್ತಾನ ಪ್ರಜೆಗಳ ವೀಸಾವನ್ನ ರದ್ದು ಮಾಡಲಾಗಿದೆ. ಭಾರತ ತೊರೆಯೋದಕ್ಕೆ ಪಾಕ್ ಪ್ರಜೆಗಳಿಗೆ 48 ಗಂಟೆಗಳ ಡೆಡ್ಲೈನ್ ನೀಡಲಾಗಿದೆ. ಮೋದಿ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಪಾಕಿಸ್ತಾನ ರಾಯಭಾರ ಅಧಿಕಾರಿಗಳು ಕೂಡ ಗೇಟ್ ಪಾಸ್ ಆಗಲಿದ್ದಾರೆ. ಪಾಕಿಸ್ತಾನ ಹೈಕಮಿಷನರ್ ಸಿಬ್ಬಂದಿ 30ಕ್ಕೆ ಇಳಿಕೆ ಮಾಡಲಾಗಿದೆ. ಇದರ ಜೊತೆಗೇನೆ ಪಾಕ್ನ ರಾಯಭಾರಿ ಅಧಿಕಾರಿಗಳೇನಿದ್ದಾರೆ ಇವರೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಡೋದಕ್ಕೆ ಕ್ಯಾಬಿನೆಟ್ ಸಮಿತಿ ಒಂದು ನಿರ್ಧಾರವನ್ನು ಮಾಡಿದೆ. ಉಗ್ರರ ದಾಳಿಯಲ್ಲಿ 28ಕ್ಕೂ ಜನ ಮೃತಪಟ್ಟಿದ್ದಾರೆ, ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಇದು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ನಡೆದಿದೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಇದೇ ಸಂದರ್ಭದಲ್ಲಿ ಭಾರತ ದಿಟ್ಟ ಹೆಜ್ಜೆಯನ್ನು ನೆಡ್ತಾ ಇದೆ. ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ ಈಗ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಯುದ್ಧವನ್ನು ಸಾರಿದೆ ಭಾರತ. 1966ರ ಸಿಂಧೂ ನದಿ ಒಪ್ಪಂದವನ್ನು ತಕ್ಷಣ ಅಮಾನತುಗೊಳಿಸಲಾಗಿದೆ. The Cabinet Committee on Security met this evening under the chairmanship of the Honorable Prime Minister. In the briefing to the CCS, the cross-border linkages of the terrorist attack were brought out. It was noted that this attack came in the wake of the successful holding of the elections in the Union Territory and its steady progress towards economic growth and development. Recognizing the seriousness of this terrorist attack, the CCS decided upon the following measures. 1. The Indus Waters Treaty of 19... ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಒಂದ್ ರೀತಿಯಲ್ಲಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ, ರಾಜತಾಂತ್ರಿಕ ಯುದ್ಧವನ್ನ ಸಾರಿರುವಂಥದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ನಿತಿನ್, ನಾವು ನಿರೀಕ್ಷಿಸಿದಂತೆಯೇ ಭದ್ರತಾ ಸಂಪುಟ ಸಮಿತಿ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರಿದ್ದರು, ಗೃಹ ಸಚಿವರಿದ್ದರು, ಅದ್ರ ಜೊತೆಗೆ ಹಣಕಾಸು ಸಚಿವರಿದ್ದರು, ಜೊತೆಗೆ ವಿದೇಶಾಂಗ ಸಚಿವರುಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪಾಕಿಸ್ತಾನದ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳುವ ಬಗ್ಗೆ, ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಲಾಗಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇದ್ದಂತಹ ಸಿಂಧೂ ನದಿಯ ಒಪ್ಪಂದ ಏನಿತ್ತು ಅದಕ್ಕೂ ಕೂಡ ಅಂತ್ಯ ಹಾಡಲಾಗಿದೆ. ಮತ್ತೆ ಹೈಕಮಿಷನ್ ನಲ್ಲಿ ಇರತಕ್ಕಂತಹ ಸಿಬ್ಬಂದಿಗಳೇನಿದ್ದಾರೆ 50 ಜನರು ಇರುವಂತಹ ಸಿಬ್ಬಂದಿಯನ್ನು 30 ಸಿಬ್ಬಂದಿಗಳಿಗೆ ಇಳಿಸಬೇಕು ಅನ್ನುವಂಥದ್ದು ಹೇಳಲಾಗಿದೆ. ಮತ್ತೆ ನೌಕಾಪಡೆ ರಕ್ಷಣೆಗೆ ಸಂಬಂಧಪಟ್ಟಂತ ಸಲಹೆಗಾರರು ಹೈಕಮಿಷನ್ ನಲ್ಲಿ ಏನು ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರುಗಳು ಕೂಡಲೇ ಭಾರತವನ್ನು ಬಿಟ್ಟು ತೊರಿಬೇಕು 1 ವಾರದ ಒಳಗಾಗಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ಇರತಕ್ಕಂತಹ ಸಲಹೆಗಾರ ಏನಿದೆ, ಭದ್ರತಾ ಸಲಹೆಗಾರರು ಏನಿದ್ದಾರೆ ಅವರುಗಳನ್ನು ಕೂಡ ಭಾರತ ವಾಪಸ್ ಕರೆಸ್ಕೊಳ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಯಾವುದೇ ರೀತಿಯಂತ ರಾಜತಾಂತ್ರಿಕ ಸಂಬಂಧಗಳು ಇರಬಾರದು ಅನ್ನುವಂತಹ ದೃಷ್ಟಿಯಿಂದ ಈ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮುಖ್ಯವಾಗಿ 2 ರೀತಿಯಾದಂತಹ ಕ್ರಮಗಳನ್ನು ನಾವು ನಿರೀಕ್ಷೆಯನ್ನ ಮಾಡಲಾಗಿತ್ತು. ಒಂದು, ರಾಜತಾಂತ್ರಿಕ ಕ್ರಮಗಳನ್ನ, ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಯೋತ್ಪಾದಕ ರಾಷ್ಟ್ರ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಅಭಿಪ್ರಾಯವನ್ನು ರೂಪಿಸಬೇಕು. ಯಾಕಂದ್ರೆ ಅದು ಸತ್ಯ. ಅಂದ್ರೆ ಪಾಕಿಸ್ತಾನದ ಉಗ್ರರು ಭಾರತಕ್ಕೆ ನುಸುಳಿ ಕಾಶ್ಮೀರದಲ್ಲಿ ಒಂದು ದೊಡ್ಡ ಹೇಯ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಸಾಕ್ಷಿ ಸಮೇತ ವಿಶ್ವದ ವೇದಿಕೆಯಲ್ಲಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಒಂದು ಹೇಳಬೇಕಾಗಿತ್ತು. ಅದಕ್ಕೆ ಸಾಕ್ಷಿಗಳು ಕೂಡ ಈಗ ಸಿಗ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಪಾಕಿಸ್ತಾನದ ಜೊತೆಗೆ ಭಾರತ ರಾಜತಾಂತ್ರಿಕ ಸಂಬಂಧಗಳನ್ನು ಮುಂದುವರಿಸುವುದು ಯಾವುದೇ ಅರ್ಥ ಇಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂತಹದ್ದು. ಇನ್ನೂ ಬಹು ಮುಖ್ಯವಾಗಿ ಈ ಉಗ್ರರನ್ನ ಸದೆಬಡಿಲಿಕ್ಕೆ ಬೇಕಾದಂತಹ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿದೆ.
ಆದ್ರೆ ಅವು ಬಹಿರಂಗ ಆಗಿಲ್ಲ. ಅಂದ್ರೆ ಭಾರತ ಸರಿಯಾದಂಥ ತಿರುಗೇಟನ್ನ ಕೊಡುತ್ತೆ ಪಾಕಿಸ್ತಾನಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೇಳ್ತಿದೆ, ವಿದೇಶಾಂಗ ಸಚಿವಾಲಯ ಹೇಳ್ತಿದೆ. ಆದ್ರೆ ಅದು ಯಾವ ರೀತಿಯಾಗಿರುತ್ತೆ, ಆ ಭಾರತ ಪಾಕಿಸ್ತಾನದ ಮೇಲೆ ಯಾವ ರೀತಿಯಾದಂತಹ ದಾಳಿ ಮಾಡುತ್ತೆ ಅನ್ನುವಂತಹ ಯಾವುದೇ ಒಂದು ಅಂದ್ರೆ ಯಾವುದೇ ರೀತಿಯಂತಹ ಒಂದು ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಭಾರತ ಒಂದು ಪಾಕಿಸ್ತಾನಕ್ಕೆ ಸರಿಯಾದ ರೀತಿಯಾದಂತಹ ಮಿಲಿಟರಿಯ ಮೂಲಕ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದಂತೂ ಸತ್ಯ. ನಿತಿನ್. ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.